ನಮ್ಮ ಸುದ್ದಿ 7 ವೀಕ್ಷಕರಿಗೆ ನಮಸ್ಕಾರ. ಈ ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟ ಹೆಣ್ಣು ಕುಲದ ಹೊರಗಲ್ಲ ಮಂಟರಿ ಸಾಕ್ಷಿ ಎಂಬ ಶೀರ್ಷಿಕೆಯಲ್ಲಿ ನಾವು ಇದನ್ನು ಪ್ರಸಾರ ಮಾಡಿದ್ದೇವೆ ಅಥವಾ ವಿಡಿಯೋನ ಬಿಡುಗಡೆ ಮಾಡಿದ್ದೇವೆ. ತಾವೆಲ್ಲ ಸಾಕಷ್ಟು ಜನ ಸಂತೋಷ ಅಂತ ಹೇಳಿದರೆ ಸುಮಾರು 14ರಿಂದ 15,000 ಜನ ಅದನ್ನು ನೋಡಿದ್ದಾರೆ. ಅದರ ತಪ್ಪು ಒಪ್ಪುಗಳನ್ನು ಹೇಳಿದ್ದಾರೆ. ಆ ಒಂದು ಕಾನ್ಸೆಪ್ಟೇ ಹೊಸದಾಗಿತ್ತು ಕೆಲವರಿಗೆ ಮಾತ್ರ. ಯಾಕಂತ ಹೇಳಿದರೆ ಅದು ಜನ ಇಷ್ಟಪಡ್ತಾರೆ, ಜನ ಕೇಳ್ತಾರೆ, ಜನ ಅಬ್ಸರ್ವ್ ಮಾಡ್ತಾರೆ. ಬರೀ ಕಾಮೆಂಟ್ಸ್ ಮಾಡುವಾಗ ತಪ್ಪು ಒಪ್ಪುಗಳನ್ನ ಎರಡೂ ಮಾಡಿದ್ದಾರೆ, ಎರಡೂ ಮಾಡ್ತಾರೆ. ಸಂತೋಷ ಇರಬೇಕು. ಬರೀ ಒಪ್ಪುಗಳನ್ನು ಮಾತ್ರ ಮಾಡೋದಲ್ಲ, ತಪ್ಪುಗಳನ್ನು ಮಾಡಿದ್ದಾರೆ. ಆದರೆ ತಪ್ಪು ಇಲ್ಲದೇ ಇದ್ದರೂ ಕೂಡ ಕೆಲವರಿಗೆ ಅವರಿಗೆ ಅರ್ಥವಾಗದೆ ಇದು ತಪ್ಪು ಅಂತ ತಿಳ್ಕೊಂಡು ಮಾಡಿರ್ತಾರೆ. ಸೊ ಅವರಿಗೆ ಅದು ಹಿನ್ನೆಲೆ ಆ ಹಿಸ್ಟ್ರಿ ಆ ಚರಿತ್ರೆ ಗೊತ್ತಿರೋದಿಲ್ಲ, ತಪ್ಪೇನಲ್ಲ. ಹಾಗಾಗಿ ಅದನ್ನು ನಾನು ಈಗ ಹೇಳಬೇಕು ಅಂತ ಹೇಳಿದರೆ, ಹಿಂದೆ ಬಾರ್ಕೂರು ಸಂಸ್ಥಾನದ ರಾಜ ಆತ ಯಾರು, ಭೂತಾಳ ಪಾಂಡ್ಯ ತನ್ನ ವ್ಯವಹಾರಕ್ಕಾಗಿ ಅಥವಾ ಏನು ವಾಣಿಜ್ಯ ರಫ್ತು ಅಥವಾ ಏನೋ ಒಂದು ಕಾರಣಕ್ಕೆ ಅಲ್ಲಿ ಅದು ತುಂಡ ಅರಸಾಗಿದ್ದ, ರಾಜನಾಗಿದ್ದ. ಹಾಗಾಗಿ ಒಂದು ಹಡಗನ್ನು ರೆಡಿ ಮಾಡ್ತಾರೆ, ಒಂದು ಶಿಪ್ಪು, ಅಂದರೆ ಏನೋ ಹೊಳೆಯಲ್ಲಿ ಅದನ್ನು ರಫ್ತು ಆಮದು ಅಥವಾ ಇನ್ನೇನೋ ಕಾರಣಕ್ಕೆ ಮಾಡ್ಕೊಂಡಿರ್ತಾನೆ. ಆ ಹಡಗನ್ನು ಹೊಸದೊಂದು ಮರ ಕಡಿದು, ದೊಡ್ಡ ದೊಡ್ಡ ಮರ ಇರ್ತಾರೆ, ಆ ಮರ ಕಡಿದು ಅದನ್ನು ರೆಡಿ ಮಾಡಿ ಶಿಪ್ ರೆಡಿ ಮಾಡ್ತಾರೆ. ಆ ಶಿಪ್ ಎಲ್ಲ ರೆಡಿ ಆದಮೇಲೆ ಇನ್ನೇನು ಚಾಲನೆ ಕೊಡಬೇಕು, ಮುಹೂರ್ತ ಕೊಡ್ತಾರೆ, ಪೂಜೆ ಮಾಡ್ತಾರೆ. ಅದು ಮೂವ್ ಆಗ್ತಾಯಿಲ್ಲ. ಆವಾಗ ಆಗಿನ ರಾಜರ ಆಸ್ಥಾನ ಇರ್ತದೆ ಅಥವಾ ಅಲ್ಲಿ ಒಂದು ದೈವವೋ ಅಥವಾ ಜ್ಯೋತಿಷ್ಯರೋ ಯಾರನ್ನು ಕರೆದು ಅದಕ್ಕೊಂದು ಹುಟ್ಟುಗತ್ತಿ ಬರುತ್ತೆ. ಅಂದರೆ ಇದು ಏನು ಪ್ರಶ್ನೆ ಏನು ಅಂತ ಕೇಳಿದಾಗ ಅಲ್ಲಿ ಒಂದು ದೈವ ಪ್ರತ್ಯಕ್ಷ ಆಗುತ್ತೆ, ಕುಂಡೋದರ ಎನ್ನುವ ಮಹತ್ತರವಾದ ದೈವ. ಕಾರಣ ಆ ಹಡಗು ಮೂವ್ ಆಗದೇ ಇರಲಿಕ್ಕೆ ಕಾರಣವೇ ಈ ಕುಂಡೋದರ ದೈವ. ಯಾಕಂತ ಹೇಳಿದರೆ ಏನು ಈ ದೊಡ್ಡ ಮರ ಕಡಿದು ಹಡಗನ್ನು ರೆಡಿ ಮಾಡಿದ್ದಾರೆ, ಆ ಮರದಲ್ಲಿ ಈ ಕುಂಡೋದರ ದೈವ ವಾಸವಾಗಿತ್ತಂತೆ. ಆ ಮರನ ಇವರು ಕಡಿದು ಹಡಗು ಮಾಡಿದ್ದಾರೆ, ಶಿಪ್ ಮಾಡಿದ್ದಾರೆ. ಆ ಶಿಪ್ ಮಾಡಿದಾಗ ಅಥವಾ ದೋಣಿ ಟೈಪ್ ಆಫ್ ಶಿಪ್ ಮಾಡಿದಾಗ ಆ ಹಡಗು ಮೂವ್ ಆಗದೇ ಇರುವಾಗ ಅವನಿಗೆ ರಾಜನೆಲ್ಲ ಪ್ರಶ್ನೆ ಬಂತು, ಹೀಗೆ ಅಂತ ಅಲ್ಲಿ ಆಕರ್ಷಣೆ ಆಗುತ್ತೆ, ಅಲ್ಲಿ ಆಕರಣೆ ಆಗುತ್ತೆ, ಅಲ್ಲಿ ಏನು ಹೀಗೆ ನೀವು ಮರ ಕಡಿದೋದಕ್ಕೆ ಈ ಮರದಲ್ಲಿ ವಾಸವಾಗಿದ್ದ ಕುಂಡೋದರ ಅಂಥೇಳಿ ವಿಷಯ ತಿಳಿದಾಗ ಅದಕ್ಕೆ ಅದು ಮೂವ್ ಆಗಬೇಕಾದ್ರೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ದೈವದ ಆಳ್ವಿಕೆ ಅಥವಾ ಇನ್ನೊಂದು ಬೇರೆ ಬೇರೆ ರೂಪ ಇರ್ತದೆ. ಆ ರೂಪದ ಪ್ರಶ್ನೆ ಕೇಳಿದಾಗ ಈ ಕುಂಡೋದರ ದೈವಕ್ಕೆ ನೀನು ಇದು ನರಬಲಿ ಕೊಡಬೇಕು, ನರಬಲಿ ಕೊಟ್ಟರೆ ಮಾತ್ರ ಈ ಹಡಗು ಮೂವ್ ಆಗುತ್ತೆ ಅನ್ನೋಂಥ ಒಂದು ಪ್ರಶ್ನೆ ಉತ್ತರ ಬರುತ್ತೆ ಕುಂಡೋದರ ದೈವದಿಂದ. ಆಗ ದುಃಖಿತನಾದ ರಾಜ ಭೂತಾಳ ಪಾಂಡ್ಯ ಏನು ಮಾಡ್ತಾನೆ, 3-4 ದಿವಸದ ಬೇಸರಗೊಂಡು ಒಂದು ಥರದ ಏನು ಅವ್ಯವಸ್ಥೆಯಲ್ಲಿ ಓಡಾಡಿಕೊಂಡು ಬೇಸರದಿಂದ ಇರ್ತಾನೆ. ತದನಂತರದಲ್ಲಿ ಆಗಿನ ಪದ್ಧತಿ ಹೆಂಗಂತ ಹೇಳಿದರೆ, ಊರಿಂದ ಊರಿಗೆ ಆ ಕಾಲದಲ್ಲಿ ಪೋಸ್ಟು ಅಂಚೆ ಇನ್ನೊಂದು ಇರ್ತಿದ್ದಿಲ್ಲ. ಹಾಗೆಯೇ ಆ ಹಡಗು ಮೂವ್ ಆಗಬೇಕಾದ್ರೆ ಇದಕ್ಕೆ ನರಬಲಿ ಕೊಡಬೇಕು ಅಂತ ಹೇಳಿ ಆ ಕುಂಡೋದರ ದೈವದಿಂದ ಉತ್ತರ ಸಿಗುತ್ತೆ. ಉತ್ತರ ಸಿಕ್ಕಿದಾಗ ರಾಜ ಏನು ಮಾಡ್ತಾನೆ, ಭೂತಾಳ ಪಾಂಡ್ಯ ಸೀದಾ ಮನೆಗೆ ಹೋಗಿ ಹೆಂಡತಿ ಹತ್ರ ಕೇಳ್ತಾನೆ. ಅವನು ಸಾಮಾನ್ಯ 7 ಮಕ್ಕಳಿರಬೇಕು. ಹೆಂಡತಿ ಹತ್ರ ಕೇಳ್ತೇನೆ, ಒಂದು ಮಗುವನ್ನು ನಾನು ಈ ಥರ ಹಡಗು ಮೂವ್ ಆಗುತ್ತಲ್ಲ ಕಥೆಯೆಲ್ಲ ಹೇಳ್ದ, ಇದಕ್ಕೆ ನರಬಲಿ ಕೇಳ್ತಾ ಇದೆ, ಅದಕ್ಕೆ ನರಬಲಿ ಕೊಡಬೇಕು. ಒಂದು ಮಗುವನ್ನು ನರಬಲಿ ಕೊಡೋಣ, ಒಂದು ಯಾವುದನ್ನು ಕೊಡೋಣ ಅಂತ ಕೇಳಿದಾಗ ಇದಕ್ಕೆ ರಾಜನ ಹೆಂಡತಿ ಒಪ್ತಾ ಇಲ್ಲ. ಬೇಜಾರಾಗುತ್ತೆ ಅವಳಿಗೆ. ಯಾವನೆಷ್ಟು ಒತ್ತಾಯ ಮಾಡಿದ್ರೂ ಒಪ್ತಾ ಇಲ್ಲ ಹೆಂಡತಿ. ಯಾರೋ ಭೂತಾಳ ಪಾಂಡ್ಯನ ಹೆಂಡತಿ ಏನು ಮಾಡ್ತಾಳೆ, ಆ ಬೇಜಾರಿನಿಂದ ತನ್ನ ಮಕ್ಕಳನ್ನು ಕರ್ಕೊಂಡು ಆ ಊರನ್ನು ಬಿಟ್ಟು ದೂರದ ಊರಾದ ಉತ್ತರ ಕನ್ನಡ ಜಿಲ್ಲೆ ಸೇರ್ಕೋತಾಳೆ. ಸೊ ಭೂತಾಳ ಪಾಂಡ್ಯ ದುಃಖಿತನಾಗ್ತಾನೆ, ಭಾಳ ಬೇಸರ ಆಗುತ್ತೆ. ಬೇಸರ ಆಗಿ ಮನೆಯಲ್ಲಿ ಬಂದು 3-4 ದಿವಸದಿಂದ ಹಾಗೆ ವ್ಯಥೆಯಲ್ಲಿರ್ತಾನೆ. ಹೀಗೆ ವ್ಯಥೆಯಲ್ಲಿರುವಾಗ ಏನು ಮಾಡೋದು ಆಲೋಚನೆ ಅವನಿಗೆ ಬರ್ತಾ ಇಲ್ಲ. ಸೊ ಆ ಕಾಲದಲ್ಲಿ ಒಂದು ವ್ಯವಸ್ಥೆ ಅಂತ ಹೇಳಿದರೆ, ಈ ಪೋಸ್ಟ್ ಅಂಚೆ ರವಾನೆ ಅಥವಾ ಪೋಸ್ಟ್ ಮೇನು ಅಥವಾ ಅದು ಆ ವ್ಯವಸ್ಥೆ ಇರಲಿಲ್ಲ.
ಸೊ ಒಂದೂರಿಂದ ಒಂದೂರಿಗೆ ಯಾವುದೇ ಸುದ್ದಿ ಹೋಗಬೇಕಾದರೂ ಕೂಡ ಈ ಬಳೆಗಾರರ ಮುಖಾಂತರ ಹೋಗ್ತಾಯಿತ್ತಂತೆ. ಬಳೆ ಹಿಡಿಯೋರು. ಆಗ ಬಳೆಗಾರ ಪ್ರತಿ ಊರಿಂದ ಊರು ಸುತ್ತಾ ಇದ್ದ ಬಳೆ ಇಟ್ಕೊಂಡು ಬಳೆ ಸೇಲ್ ಮಾಡೋದು, ಮನೆಯಲ್ಲಿ ಹೋಗಿ ಬಳೆನ ಇಡ್ತಾಯಿದ್ದಂತೆ. ಹಾಗೆ ಈ ಕಾರಣಾಂತರದಿಂದ ಈ ಭೂತಾಳ ಪಾಂಡ್ಯನ ತಂಗಿ ಕೂಡ ಬೇರೆ ಊರಿನಲ್ಲಿ ವಾಸವಾಗಿದ್ಲು. ಆ ಬೇರೆ ಊರಿಗೆ ಇವನು ಇಲ್ಲಿಯ ಬಳೆಗಾರ ಏನು ಬಾರ್ಕೂರಿನ ಈ ರಾಜನ ಸಂಸ್ಥಾನದ ಬಳೆಗಾರ ಆ ಊರಿಗೆ ಪ್ರವೇಶವಾಗಿ ಕಾರಣಾಂತರದಿಂದ ರಾಜನ ತಂಗಿ ಏನು ಭೂತಾಳ ಪಾಂಡ್ಯನ ತಂಗಿ ಹೇಳ್ತಾನೆ, ಈ ಥರ ನಿಮ್ಮಣ್ಣ ದುಃಖಿತರಾಗಿ 3-4 ದಿವಸದಿಂದ ಮಲಗಿದ್ದಾರೆ. ಕಾರಣ ಹೇಳ್ತಾನೆ, ಹೀಗೀಗೆ ಅದಕ್ಕೆ ಹಡಗು ಮೂವ್ ಆಗೋದಕ್ಕೆ ಬಲಿ ಕೊಡಬೇಕು, ನರಕಲು ಬಲಿ ಕೊಡಬೇಕು ಅಂತ. ಅದಕ್ಕೆ ಅವರು ಹೆಂಡತಿ ಹತ್ರ ಕೇಳಿದಾಗ ರಾಜನ ಹೆಂಡತಿ ಒಪ್ಪದೇ ಇದ್ದಾಗ ಆತ ಹಾಸಿಗೆ ಹಿಡಿದಿದ್ದಾನೆ ಅಂತ ಹೇಳಿದಾಗ ಬೇಸರ ಆಗುತ್ತೆ ತಂಗಿಗೆ. ಭೂತಾಳ ಪಾಂಡ್ಯನ ತಂಗಿಗೆ ಬೇಜಾರಾಗುತ್ತೆ. ಸೀದಾ ಬರ್ತಾಳೆ, ಬಂದು ತನ್ನ ಅಣ್ಣನನ್ನು ಏನು ಭೂತಾಳ ಪಾಂಡ್ಯನನ್ನು ಹತ್ತಿರ ಬಂದು ಹೇಳ್ತಾಳೆ, ಅಣ್ಣ ನಾನಿದ್ದೇನೆ, ದುಃಖಿಸಬೇಡ. ನೀನು ನಿನ್ನ ಹಡಗು ಮೂವ್ ಆಗೋದಕ್ಕೆ ನನ್ನ ಮಗನ್ನ ಬಲಿ ಕೊಡ್ತೀನಿ, ನರಬಲಿ ಕೊಡ್ತೀನಿ ಅಂತ ಮಗನ್ನ ಕರ್ಕೊಂಡೇ ಬಂದಿರ್ತಾಳೆ. ಯಾಕಂದರೆ ಬಳಗಾರ ಹೇಳಿರ್ತಾನೆ ಈ ವಿಷಯ ಎಲ್ಲ. ಹಾಗಾಗಿ ಆವಾಗ ಇನ್ನೇನು ಅದಕ್ಕೆ ಒಪ್ಕೊಂಡು ಇನ್ನು ಆ ಹಡಗು ಮೂವ್ ಆಗುತ್ತೆ. ಅಲ್ಲಿ ಪೂಜೆ ಪುರಸ್ಕಾರ ವ್ಯವಸ್ಥೆ ಮಾಡಿಕೊಂಡು ನರಬಲಿ ಕೊಡೋ ರೆಡಿಯಾದಾಗ ಪುನಃ ಅಲ್ಲಿ ಕುಂಡೋದರ ದೈವ ಪ್ರತ್ಯಕ್ಷ ಆಗುತ್ತೆ. ರಾಜನಿಗೆ ಭೂತಾಳ ಪಾಂಡ್ಯನಿಗೆ ಮೆಚ್ಚಿದೆ, ನೀನೊಬ್ಬ ರಾಜನಾಗಿ ರಾಜಧರ್ಮ ಕಾಪಾಡಿದ್ದೀಯ. ಇದು ಅಂದರೆ ಯಾವುದೇ ಪ್ರಜೆಗಳನ್ನು ನೀನು ಕೇಳದೆ, ಯಾವುದೇ ಪ್ರಜೆಗಳ ನರಬಲಿಗೋಸ್ಕರ ಇತರರನ್ನು ಪ್ರಜೆಗಳನ್ನು ಕೇಳದೆ ಸ್ವಂತಹ ನಿನ್ನ ಮಗುವನ್ನೇ ನರಬಲಿ ಕೊಡಲಿಕ್ಕೆ ನೀನು ಹೋಗಿ ಹೆಂಡತಿ ಹತ್ರ ಕೇಳಿದ್ದೀಯಾ. ಹೆಂಡತಿ ಒಪ್ಪದೇ ಇದ್ದಾಗ ನಿನ್ನ ಒಡ ಹುಟ್ಟಿದ ಅಥವಾ ಸಹೋದರಿ ನಿನ್ನ ತಂಗಿಯ ಮಗನನ್ನು ಏನು ಜಯಪಾಂಡ್ಯ ತಂಗಿಯ ಮಗ ಜಯಪಾಂಡ್ಯನ ಕರೆತಂದು, ಅಣ್ಣ ನೀನು ಇದನ್ನು ಈ ಹಡಗಿಗೆ ಇದು ಮುಹೂರ್ತಕ್ಕೆ ಏನು ಇದು ಮೂವ್ ಆಗೋದಕ್ಕೆ ಅದು ದೈವದ ಹೇಳಿಕೆಯಂತೆ ನರಬಲಿ ಕೊಡುವಂಥ ಅಣ್ಣನ ಹತ್ರ ಪ್ರಾರ್ಥನೆ ಕೂಡ ಮಾಡ್ತಾಳೆ. ಬೇಸರದಿಂದ ಒಪ್ಪಿದ ಅಣ್ಣ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ವ್ಯವಸ್ಥೆ ಮಾಡಿ ಇನ್ನೇನು ತನ್ನ ತಂಗಿಯ ಮಗ ಜಯಪಾಂಡ್ಯನನ್ನು ಬಲಿ ಕೊಡೋಕ್ಕೆ ರೆಡಿಯಾದಾಗ ಪುನಃ ಕುಂಡೋದರ ದೈವ ಪ್ರತ್ಯಕ್ಷವಾಗಿ ಹೇಳ್ತದೆ, ಬೇಡ, ಮೆಚ್ಚಿದೆ ನಿನ್ನ ರಾಜಧರ್ಮಕ್ಕೆ. ನೀನು ಪ್ರಜೆಗಳನ್ನು ಯಾವ ಪ್ರಜೆ ಕೇಳಿ ನಿನಗೊಂದು ಬಲಿಗೆ ವ್ಯವಸ್ಥೆ ಆಗ್ತಾಯಿತ್ತು ನರಬಲಿಗೆ, ಆದ್ದರಿಂದ ಬೇಡ, ಸರಿ, ಆಡದ ಮಾತಿನಂತೆ ನಮಗೆ ರಕ್ತಹಾರ ಅಥವಾ ಬಲಿ ಬೇಕಾದ್ದರಿಂದ ಒಂದು ಕಿರುಬೆರಳನ್ನು ಹಾರ ರೂಪದಲ್ಲಿ ಕೊಡು ಅಂತ ಹೇಳಿದಾಗ ಅದೇ ರೀತಿಯಲ್ಲಿ ಯಥಾಸ್ಥಿತಿಯಲ್ಲಿ ತನ್ನ ತಂಗಿಯ ಮಗ ಜಯಪಾಂಡ್ಯನ ಕಿರುಬೆರಳನ್ನು ಅಲ್ಲಿ ನರಬಲಿ ಏನು ರಕ್ತಹಾರ ಅರ್ಥಾತ್ ರಕ್ತಹಾರ ಕೊಟ್ಟಾಗ ಅದು ಹಡಗು ಮೂವ್ ಆಗುತ್ತೆ. ಅಂದಿನಿಂದ ಏನಾಗುತ್ತೆ, ಅಂದಿನಿಂದನೇ ಅವನು ತನ್ನ ತನ್ನ ತಂಗಿಯ ಮಗ ಜಯಪಾಂಡ್ಯನಿಗೆ ಪಟ್ಟಾಭಿಷೇಕನೇ ರಾಜ ಆಗ್ತಾನೆ, ರಾಜನ ಮಾಡ್ತಾನೆ, ಅಲ್ಲಿ ಆಡಳಿತ ಅವನಿಗೆ ಒಪ್ಪಿಸ್ತಾನೆ. ಸೊ ಇದು ಯಾಕೆ ಹೇಳಿ, ಬಂಟರ ವ್ಯವಸ್ಥಿತಿ ಹೇಗಿತ್ತು, ಬಂಟರ ಮೂಲ ಏನು, ಅವರಲ್ಲಿ ಎಷ್ಟು ಗಾಂಭೀರ್ಯ ಇತ್ತು, ರಾಜನಾದರೂ ಕೂಡ ಅವನು ಯಾವ ರೀತಿ ಬಳಸ್ಕೊಂಡು ನೋಡಿ, ಪ್ರಜೆಗಳನ್ನು ಕೇಳಲಿಲ್ಲ. ಹಾಗೆ ಮತ್ತು ಒಂದು ಗಾದೆ ಉಂಟು, ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯ ಅಂದರೆ ಬಂಟ್ರಂದರೆ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯ ಅನ್ನುವಂಥದ್ದನ್ನು ನಿರೂಪಣೆ ಮಾಡಿದ್ದೇನೆ. ಆ ಬಂಟರು ಅವರಲ್ಲಿ ಕಲಿಬೇಕು ಅಥವಾ ನಾವು ತಿಳ್ಕೊಳ್ಳುವಂಥದ್ದು ಆದರ್ಶಗಳು, ಮಾರ್ಗದರ್ಶಕರು, ಆದರ್ಶರು ಅವರು. ಹಾಗೆ ಅದನ್ನು ಹೇಳಲಿಕ್ಕೆ ನಿಜವಾಗಲೂ ಅದು ವರ್ಣನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇವತ್ತು ಕೂಡ ಅದು ಆ ಪರಶುರಾಮ ಸೃಷ್ಟಿಯ ನೆಲದಲ್ಲಿ ಅಂದಿನ ರಾಜರ ಆಡಳಿತದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನು, ಆ ಮಾರೆಲ್ಲ ನೀತಿ ಬೋಧನೆಯನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ನಾನು ಹಿಂದೆ ಕಾಮೆಂಟ್ಸ್ ಮಾಡಿದ ಎಲ್ಲರಿಗೂ ಇದು
ಏನು ಈ ಭೂತಾಳಪಾಂಡ್ಯನ ಕತೆ 1000 ಗಟ್ಟಲೆ ಪುಟ ಇದೆ. ಅದು ಸಂಕ್ಷಿಪ್ತವಾಗಿ ನನಗೆ ತಿಳಿದ ಹಾಗೆ ಹೇಳಿದ್ದೇನೆ. ದಯವಿಟ್ಟು ಇನ್ನೊಮ್ಮೆ ದಯವಿಟ್ಟು ಎಲ್ಲ ವೀಕ್ಷಕರು ಕೂಡ ಈ ಕೊಟ್ಟ ಹೆಣ್ಣು ಕುಲದ ಹೊರಗಲ್ಲ, ಇದು ಬಂಟರೇ ಸಾಕ್ಷಿ ಅನ್ನೋದಕ್ಕೆ ಬಂತು ಅಂದ ಕಾರಣ. ಇನ್ನು ಕೆಲವರ ಕಾಮೆಂಟ್ಸ್ ಇತ್ತು, ಹೌದು ನಮ್ಮ ಕಮ್ಯುನಿಟಿ ಹೌದು, ನಾನು ಕೆಲವು ಕಮ್ಯುನಿಟಿ ಮಾತಾಡಿ ಹೌದು. ಯಥಾ ರಾಜ ತಥಾ ಪ್ರಜಾ. ಕೆಲವು ಕಮ್ಯುನಿಟಿ, ಸಾಕಷ್ಟು ಕಮ್ಯುನಿಟಿ ಇದ್ದಾರೆ, ಅವರು ಏನು ಅಳಿಯ ಸಂತಾನವನ್ನು ಒಪ್ಕೊಂಡು ಹಾಗೆ ಮಾಡಿದ್ದಾರೆ. ನಾನು ಹಿಂದೆ ಹೇಳಿದಾಗೆ ಬಿಲ್ಲವ, ಮಗುವೀರ, ಕುಲಾಲ ಅಥವಾ ಏನು ಸಾಕಷ್ಟು. ಅದಲ್ಲದೆ ಕೂಡ ಕೆಲವೊಂದು ಕಾಮೆಂಟ್ಸ್ ಇದೆ, ಕೇರಳದಲ್ಲಿದೆ, ಕಾಸರಗೋಡದಲ್ಲಿದೆ, ಅಥವಾ ಮಡಿಕೇರಿ, ಕೊಡಗು ಇದೆ. ಅಂದರೆ ಇಲ್ಲಿಂದ ಈಗ ಸಾಕಷ್ಟು ಇತಿಹಾಸಗಳೇ ಅದು ಮರೆತು ಹೋಗಿದಂಥ ಸಮಯ. ಅಂದರೆ ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲ್ ಆದವರು ಆ ಕಾಲದಲ್ಲಿ, ಎಲ್ಲಿ ಮಡಿಕೇರಿಯಲ್ಲೋ ಅಥವಾ ಕೇರಳದಲ್ಲೋ ಅಥವಾ ಕಾಸರಗೋಡು ಕೆಲವೊಂದು ಅಲ್ಲಿ ಕೂಡ ಏನು ಈ ಅಳಿಯ ಸಂತಾನ, ಅಳಿಯ ಕಟ್ಟಿನ ವ್ಯವಸ್ಥೆ ಇದೆ. ಕಾರಣ ಇಷ್ಟೇ, ಅಲ್ಲಿ ಹೋದರೂ ಕೂಡ ತಮ್ಮ ಮೂಲ ವ್ಯವಸ್ಥೆಯನ್ನು ಅವರು ನಡ್ಸ್ಕೊಂಬಂದಿದ್ದಾರೆ. ಹಾಗಾಗಿ ಇದೆ, ಆಗ ಇಲ್ಲ ಅಂತ ನಾನು ಹೇಳಿಲ್ಲ. ಹಾಗಾಗಿ ಇದು ಒಂದು ಹೇಳಲಿಕ್ಕೆ, ಕೇಳಲಿಕ್ಕೆ ಮತ್ತು ನೋಡೋದಕ್ಕೆ ಒಂದು ಅರ್ಥಗರ್ಭಿತವಾದ ಒಂದು ಕಾನ್ಸೆಪ್ಟ್, ಒಂದು ಮಾರಲ್ ಚೆನ್ನಾಗಿದೆ. ಇದೆಲ್ಲರೂ ತಿಳ್ಕೊಳ್ಳಿ. ಇದು ತಿಳಿತು ಇದರಂತೆ ನಡೆದರೆ ಹೆಣ್ಣುಮಕ್ಕಳಿಗೆ ಮುಂದೆ ಒಳಿತಿದೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಈ ಬಂಟರ ಈ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯವನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಈ ಹಿಂದೆ ಕೂಡ ಅಲ್ಲಿ ನಾನು ಒಂದು ಕಡೆ ಹೇಳಿದ್ದೇನೆ, ಸಂಸ್ಕಾರ ಬಂಟರಿಗೆ ಗುರುಮಠ ಇಲ್ಲದ ಗುರುಮಠ ಸಂಸ್ಕಾರ ಇಲ್ಲ ಅಂಥೇಳಿ. ಅದು ಗುರುಮಠ ಸಂಸ್ಕಾರ ಇಲ್ಲ ಸಪ್ರೇಟ್ ಹೇಳಿ, ದಟ್ ಈಸ್ ಕ್ವೈಟ್ ರಾಂಗ್. ಹಂಗಲ್ಲ, ಗುರುಮಠ ಸಂಸ್ಕೃತಿ ಅಂದರೆ ಗುರು ಇಲ್ಲ, ಮಠ ಇಲ್ಲ ಅಂತ ಹಾಗೆ ಬರಬೇಕೆ ಹೊರತು ಬಂಟರು ಸಂಸ್ಕಾರ ಇಲ್ಲದವರಲ್ಲ. ಸಂಸ್ಕಾರಕ್ಕೆ ಅದರ ಮೂಲವೇ ಬಂಟರು. ಇದು ಹೇಳಿ ಖುಷಿಯಾಗುತ್ತೆ ಹೇಳಲಿಕ್ಕೆ. ಹಾಗಾಗಿ ಅಂದಿನ ರಾಜ ಬಾರ್ಕೂರಿನ ರಾಜ ಭೂತಾಳಪಾಂಡ್ಯ ಅಳಿಯ ಸಂತಾನವನ್ನು ನಾಮಕರಣ ಮಾಡಿದ, ಅಳಿಯ ಸಂತಾನವನ್ನು ಹುಟ್ಟುಹಾಕಿದ, ಅಳಿಯ ಸಂತಾನ ಪ್ರಸಿದ್ಧಿಯಾಗುವಂತೆ ಮಾಡಿದ. ಅಳಿಯ ಸಂತಾನ ಹೆಣ್ಣು ಮಕ್ಕಳಿಗೆ ಅದು ಮಾದರಿ ಆಗುತ್ತೆ, ಆದರ್ಶ ಆಗುತ್ತೆ. ಈಗ ನನಗೆ ತಿಳಿದ ಹಾಗೆ ಈಗ ನಾವೇನು ಅಲ್ಲಿಯ ಜನ ಘಟ್ಟದ ಮೇಲೆ ಅಂತ, ಉದಾಹರಣೆಗೆ ಮಂಡ್ಯ, ಮೈಸೂರು, ಇತರ ಜಾಗ ದಕ್ಷಿಣ ಕನ್ನಡ ಜಿಲ್ಲೆ ಹೊರತುಪಡಿಸಿ, ಅರ್ಥಾತ್ ಕರಾವಳಿ ಜಿಲ್ಲೆಯ ಹೊರತುಪಡಿಸಿ ಬೇರೆ ಅವರಿಗೆಲ್ಲ ಏನು ಹೇಳ್ತೀವಿ, ಹಳೆಯ ಮಕ್ಕಳ ಸಂತಾನ ಅಂತ ಕರೀತಾರೆ. ಸೊ ಆ ಮಕ್ಕಳ ಸಂತಾನಕ್ಕಿಂತ ಈ ಅಳಿಯ ಸಂತಾನವೇ ಮೇಲು. ಎಲ್ಲರೂ ಈ ಅಳಿಯ ಸಂತಾನವನ್ನೇ ಅನುಸರಿಸಲಿ. ಅಳಿಯ ಸಂತಾನವನ್ನು ಅನುಸರಿಸಿದರೆ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗ, ದಾರಿ, ವ್ಯವಸ್ಥೆ, ಸಂತೋಷ, ನೆಮ್ಮದಿ, ಗೌರವಕ್ಕೆ ಅವರದ್ದೇ ಆದ ಒಂದು ಏನು ಸ್ಥಾನ ಇಟ್ಕೊಂಡು ಅವರು ಅದನ್ನು ಕಾಪಾಡ್ಕೊಂಡು ಬರೋದಕ್ಕೆ ಆ ಮರ್ಯಾದೆ ಕ್ರಮವನ್ನು ಅದು ಬಹಳ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಎಲ್ಲರೂ ಅಳಿಯ ಸಂತಾನ ಅರ್ಥಾತ್ ಅಳಿಯ ಕಟ್ಟನ್ನೇ ಅನುಸರಿಸಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಇದೇನು ಒತ್ತಾಯ ಅಲ್ಲ. ಈ ವಿಚಾರವನ್ನು ನೀವು ಮತ್ತೊಮ್ಮೆ ಪ್ರಸಾರ ಮಾಡುವ ನಿಮ್ಮ ಸುದ್ದಿ ಸೇವೆ ಚಾನಲ್ಗೆ ಕೂಡ ನನ್ನ ಅನಂತ ವಂದನೆ.